ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವ. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇದೆ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ರೋಗಹೀನ ವ್ಯಕ್ತಿಗಳಿಂದ ಅಥವಾ ರೋಗಹೀನ ಪ್ರಾಣಿಗಳಿಂದ ಸವಿಸಲ್ಪಟ್ಟಂತಹ ಕೆಲವು ಲಿಪಿಡ್ ಸೆಕ್ರೇಷನ್ಸ್ ಇರುತ್ತೆ, ಅದರಿಂದ ಪ್ರಿಪೇರ್ ಮಾಡ್ತಕ್ಕಂಥ ಔಷಧಿಗಳು. ಮತ್ತು ಸಾರ್ಕೋಟ್ಸ್ ಅಂತೀವಿ. ಏನು ಸಾರ್ಕೋಟ್ಸ್ ಅಂದರೆ ನ್ಯಾಚುರಲ್ ಸೆಕ್ರೇಷನ್ಸ್. ಫಾರ್ ಎಕ್ಸಾಂಪಲ್ ಇನ್ಸುಲಿನ್. ಎಲ್ಲ ದೇಹದಲ್ಲೂ ಕೂಡ ಅದು ಉತ್ಪತ್ತಿ ಆಗ್ತಾ ಇರುತ್ತೆ ಇನ್ಸುಲಿನ್. ಅದು ನ್ಯಾಚುರಲ್ ಸೆಕ್ರೇಷನ್. ಅದರಿಂದಲೂ ಕೂಡ ಔಷಧಿ ಪ್ರಿಪೇರ್ ಮಾಡ್ತೀವಿ. ಈ ಥರ ಸಾಕಷ್ಟು ಎಕ್ಸಾಂಪಲ್ಸ್ಗಳಿವೆ. ಮುಖ್ಯವಾಗಿ ನಮಗೆ ಇಷ್ಟು ಕಿಂಗ್ಡಮ್ಸ್ ಮೇಲೆ, ಎಲ್ಲ ಕಿಂಗ್ಡಮ್ಸ್ ಅಂತ ಕರಿತೀವಿ, ಇಷ್ಟು ಕಿಂಗ್ಡಮ್ಸ್ ಮೇಲೆ ಹೋಮಿಯೋಪತಿ ಔಷಧಿಗಳು ಅವಲಂಬಿತವಾಗಿದೆ. ಇದರಿಂದ ತಯಾರಾಗಿದೆ. ನಾವು ಗಮನಿಸಿದ್ದೇವೆ. ಆ ದಿಕ್ಕಿನಲ್ಲಿ ಅನೇಕ ಶಾಸ್ತ್ರಗಳು ಕೂಡ ಮನುಷ್ಯ ಸಂಪೂರ್ಣವಾದ, ದಿವ್ಯವಾದ, ಅನಂತವಾದ, ತೇಜಸ್ಸಿನ ಮತ್ತು ಶಕ್ತಿಯುತವಾದ ಆಂತರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ದೃಢತೆಯಿಂದ ಬದುಕಲಿಕ್ಕೆ, ತನ್ನ ಜೀವನದ ಕ್ಷಣವನ್ನು ಆರೋಗ್ಯದಾಯಕವಾಗಿ ಕಳೆಯಲಿಕ್ಕೆ ಈ ಸಾಹಿತ್ಯದ ಪ್ರಭಾವ ತುಂಬ ಮುಖ್ಯ. ಅಡಿಟ್ ಆಗ್ಬಿಟ್ಟಿದೆ ಒಂದು ರೀತಿಯಲ್ಲಿ. ಯಾರು ಡಾಕ್ಟರ್ ಇದ್ದಾರೆ, ಯಾರು ಚೆನ್ನಾಗಿ ನೋಡ್ತಾರೆ, ಯಾರು ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ, ಇದರಲ್ಲಿ ಯಾರು ರೋಗಗಳು ನಮಗೆ ಯಾವುದು ಬೇಗ ಗುಣ ಆಗುತ್ತೆ ಅಂತಕ್ಕಂಥದ್ದನ್ನು ನಾವು ಬೆನ್ನತ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಈ ಅಲೋಪತಿಗಿಂತ, ಇಂಗ್ಲೀಷ್ ಮೆಡಿಸಿನ್ಗಿಂತ ಹೋಮಿಯೋಪತಿ ನಮಗೆ ಕಡಿಮೆ ಅಥವಾ ಅಂತರಗಳನ್ನು ತೆಗೆದುಕೊಳ್ತಾ ಹೋದ್ರು, ಅದನ್ನು ಗುಣಪಡಿಸ್ತಕ್ಕಂಥ ದಿನಗಳು ಜಾಸ್ತಿ ಆಗ್ತಾ ಹೋದ್ರೂ ನಮಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಅಪಮಾನವನ್ನ ಹೋರಾಡಿ ಬೈಕೊಂಡು ಅವರ ಅಂತಿಮ ಸಂಸ್ಕಾರ ಮಾಡಿದ್ರು. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಬಂದಂತ ಜಾಗ, ಅವ್ರು ಹುಟ್ಟಂತ ಜಾಗ, ಅವ್ರು ಓದಂತ ಜಾಗ, ಅವ್ರು ದೀಕ್ಷೆ ತಗೊಂಡಿರ್ತಕ್ಕಂಥ ಜಾಗಗಳಿಗೆ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ಪಂಚತೀರ್ಥಗಳನ್ನು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ರಾಜ್ಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತಹ ಕೊಟ್ಟರೆ 20 ಲಕ್ಷದಿಂದ 30 ಲಕ್ಷ ರೂಪಾಯಿ ಹಣವನ್ನ ನಮ್ಮ ಹಿಂದೂ ಅನ್ಯಾಯ ಮಾಡಿದ್ದಾರೆ. ಸರ್ಕಾರಿ ಕಾಮಗಾರಿಗಳನ್ನು ಕೂಡ 4% ರಿಸರ್ವೇಶನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು. ಬಿಡ್ತಾರೆ ಸಿದ್ದರಾಮಯ್ಯವರು ನಿಮಗೆ ಹಿಂದುಳಿದ ಮತವನ್ನು ಕೊಟ್ಟಿಲ್ಲ ರಾಜ್ಯದಲ್ಲಿ. ಹಿಂದುಳಿದ ಸಮಾಜಗಳಿಗೆ ಮತವನ್ನು ಕೊಟ್ಟಿಲ್ಲ. ಯಾಕೆ ಮುಸಲ್ಮಾನರಿಗೆ ಹೋರಾಟ ಮಾಡಿದ ರಾಜಕಾರಣ ಮಾಡಿಕೊಟ್ಟಿದ್ದಾರೆ. ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಜನಾಕ್ರೋಶ ಯಾತ್ರೆ ಪರಿಷ್ಠ ಜಾತಿ, ಪರಿಷ್ಠ ಪಂಗಡಗಳ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ದುರುಪಯೋಗ ಮಾಡ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ. ಆರ್ಥಿಕ ಶಕ್ತಿ ಇದೆ. ನರೇಂದ್ರ ಮೋದಿಜಿಯವರು ಕಳೆದ 10 ವರ್ಷಗಳ ಆಡಳಿತ ಪರಿಣಾಮವಾಗಿ ಭಾರತ ಜಗತ್ತಿನ 5ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಮೇಲೆ ಇದಾಗ್ತಾ ಇರ್ತಕ್ಕಂಥದ್ದು. ನಾನು ಇಷ್ಟು ಮಾತ್ರ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿ ಹೋರಾಟ
ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.